ಅಕ್ಕ ಪ್ರೀತಿಸ್ತಾ ಇದ್ದ ಹುಡುಗನನ್ನೇ ಹತ್ಯೆಗೈದಿದ್ದಾನೆ ಇಲ್ಲೊಬ್ಬ ಅಪ್ರಾಪ್ತ ಬಾಲಕ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ರಾಜಾಪುರ ಗ್ರಾಮದ ಮಂಜುನಾಥ್ ಸುಭಾಷ್ ಎಣ್ಣಿ ಎಂಬ 23 ವರ್ಷದವನನ್ನ ಈ ಅಪ್ರಾಪ್ತ ಬಾಲಕ ಕೊಲೆ ಮಾಡಿದ್ದಾನೆ. ಕಳೆದ ಹಲವು ವರ್ಷಗಳಿಂದ ಅಪ್ರಾಪ್ತ ಸಹೋದರಿಯನ್ನ ಪ್ರೀತಿಸ್ತಾ ಇದ್ದ ಮಂಜುನಾಥ್ ಅಕ್ಕನ ಉಸಾಬರಿಗೆ ಬರಬೇಡ ಅಂತ ಹೇಳಿ ಹಲವು ಬಾರಿ ಮಂಜುನಾಥನಿಗೆ ಈತ ಏನಿದ್ದಾನೆ ಬಾಲಕ ವಾರ್ನ್ ಕೂಡ ಮಾಡಿದ್ದ. ಆದ್ರೂ ಅಪ್ರಾಪ್ತನ ಅಕ್ಕನ ಜೊತೆಗೆ ಮಂಜುನಾಥ್ ಫೋನ್ನಲ್ಲಿ ಮಾತನಾಡ್ತಾ ಇದ್ದ. ಸಾಲದೆಂಬಂತೆ ಆಗಾಗ ಗ್ರಾಮದಲ್ಲಿ ಪ್ರೇಯಸಿಗೆ ಭೇಟಿಯಾಗುವುದನ್ನ ಈ ಮೃತ ಮಂಜುನಾಥ್ ಮಾಡ್ತಾ ಇದ್ದ. ರಾಜಾಪುರ ಗ್ರಾಮದ ಚೂನಮ್ಮ ದೇವಿಯ ಪೂಜಾರಿಯಾಗಿದ್ದಂತಹ ಮಂಜುನಾಥ್ ಬೆಳಗ್ಗೆ ಚೂನಮ್ಮ ದೇವರ ಪೂಜೆ ಮಾಡಲು ಬಂದಾಗ ಕೊಲೆ ಮಾಡಲಾಗಿದೆ ಈತನನ್ನ. ದೇವಸ್ಥಾನದಲ್ಲಿ ಯಾರೂ ಇಲ್ಲದೆ ಇದ್ದಾಗ ಈ ಅಪ್ರಾಪ್ತ ಬಾಲಕ ಮಂಜುನಾಥನ ತಲೆಗೆ ಕಬ್ಬಿಣದ ರಾಡ್ನಿಂದ ರಭಸವಾಗಿ ಹೊಡೆದು ಹಲ್ಲೆ ಮಾಡಿ ಕೊಲೆಯನ್ನ ಮಾಡಿದ್ದಾನೆ. ತೀವ್ರ ರಕ್ತಸ್ರಾವದಿಂದ ದೇವಸ್ಥಾನ ಆವರಣದಲ್ಲಿ ಮಂಜುನಾಥ್ ಪ್ರಾಣ ಬಿಟ್ಟಿದ್ದಾನೆ. ಸ್ಥಳಕ್ಕೆ ಸದ್ಯ ಘಟಪ್ರಭಾ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಸ್ಥಳೀಯರು ನೀಡಿದ ಮಾಹಿತಿಯನ್ನ ಆಧರಿಸಿ ಕಾನೂನು ಸಂಘರ್ಷಕ್ಕೆ ಇದೀಗ ಬಾಲಕನನ್ನ ಒಳಪಡಿಸಲಾಗಿದೆ. ಜೊತೆಗೆ ಆತನನ್ನ ಬಂಧಿಸಿ ಕರೆದೊಯ್ಯಲಾಗಿದೆ. ಪಂಡ್ರಾಪುರದಿಂದ ಬಂದ್ರೆ 10 ಗಂಟೆಗೆ ಮನೆಗೆ ಬಂದ್ರೆ ರಾತ್ರಿ ಬೆಳಗ್ಗೆ ಸುದ್ದಿ ಬತ್ರಿ ಫೋನ್ಯಾಗ ಬತ್ರಿ 6 ಗಂಟೆಗೆ ಮರ್ರ ಆಗಿತ್ತಂದ. ಯಾಕಾಯ್ತು ಕೇಳಿದು ಹಿಂಗೆ ಸಂಶಯ ಕಾರಣ ಹುಡುಗ ಮರ್ಡರ್ ಮಾಡ್ಯಾರ ಚೆನ್ನೋಣ ಮಗ ಆತಂದ. ಯಾರು ಮಾಡ್ಯಾರು ಕೇಳಿದ್ರಿ. ನಮ್ಮ ದೋಸ್ತರು ಅವರು ಕಾಕ ನಾವು ಕೂಡಿರೋ ದಿವಸ ಅವರು ಪಂಡ್ರಾಪುರಕ್ಕೆ ಹೋದ್ರು. ಇರೋಣ ಮತ್ತು ಏನಾಗಿತ್ತು ನಾವು ಬಂದರು ಇನ್ನೂ ಅವ್ರ ಕಾಕ ಬೈತಿಲ್ಲ ಹಿಂಗಾಯ್ತು ಚಿನ್ನೋಣ ಮಗ ಮಾಡ್ಯಾನಂತ ಅಂದ್ರೆ ಅಣ್ಣ ಮತ್ತು ಅದ್ರ ಸಂಬಂಧ ಹಿಂಗೆ ಮತ್ತು ಹುಡುಗಿ ಕೂಡ ಲವ್ ಮಾಡತ್ತಾರ ಸಂಶಯ ಕಾರಣಕ್ಕಾಗಿ ಹುಡುಗ ಮರ್ಡರ್ ಮಾಡ್ಯಾನು. ಹಿಂದೆ ಅವ್ನ ಹುಡುಗ ಸಪೋರ್ಟ್ ಭಾಳ ಮಂದಿ ಐತ್ರಿ. ಅವ ಸ್ವಂತ ಮಾಡೋಕೆ ಬುದ್ಧಿ ಇಲ್ಲರಿ. ಇನ್ನು ಹಗರು ವಯಸ್ಸು 16-18 ವಯಸ್ಸು ಹುಡುಗ್ರಿ. ಮತ್ತು ಹಿಂಗಾಗಿ ಆಗೈತ್ರಿ ಇದು. ನಾವು ಬರಗೊಡ್ದು ಹೇಳ್ರು ಹಿಂಗೆ ಆಜು ಬಾಜು ನಿನ್ನಟ ಗಲಾಟೆ ಆಗಿತ್ತು ಮತ್ತು ಚುನಗುಡಿ ಮುಂದೆ ಎಲ್ಲ ಆಗೈತ್ರಿ. ನಾವು ಹರ್ಯಾಗ ಬಂದಾರ ಗುರ್ತ್ರಿ. ಅವ್ರ ಅಜ್ಜನೂ ಈಗ ಬಂದ್ರಿ. ಈಗ 2:30 ಟೈಮ್ ಇಲ್ಲ ಹಾರಿರ್ಲಿ ಒಂದು ಮೊಳ ಹಾರಿತ್ರಿ. ಹಾರಿಲ್ಲೇ ತೆಲಿಗೆ ಇಲ್ಲಿ ಒಂದು ಪೆಟ್ಟ ಹೊಡೆದನು. ಹುಡುಗ ದೇವ್ರ ಮುಂದೆ ಗಾಡಿ ಹಚ್ಚಾನ ಪೂಜೆ ಮಾಡ್ಬೇಕಂತಂದ ಮುಂದೆ ಒಂದು ಪೆಟ್ಟ ಹೊಡಿಬಿಡ ಮುಂದೆ ಹುಡುಗ ಓಡಿ ಹೋಗ್ಯಾನು. ಓಡಿ ಹೋಗ್ಬಿಡ್ದ ಹುಡುಗ ಕಣಕ್ಕೆ ಚಕ್ರ ಬಂದು ಬಿದ್ರಿ. ಅವು ಬಡಾನ ಅಲ್ಲಿ ಏನು ಬೀಳೋಣ ಒಂದು 4-5 ಸಲ ಹಾರಿಲ್ಲೇ ಹುಡುಗ ಇಲ್ಲಿ ಬಡ್ದನು ಇಟ್ಟು ಒಂದು ಅಂಗೈ ಅಟ್ಟು ಅಡಲ್ಲ ಕುಲ್ಲಾಗಿತ್ತಿಲಿ ಕುಲ್ಲಾಗಿ ರಗತ್ ಬರ್ತೈತಿ. ಒಂದು ಬಕೆಟ್ ನಮೂನಿ ರಗತ್ ಬತ್ರಿ. ನಾವು ಬಂದರು ಹಿಂಗೆ ಐತನ ಮುಂಜಾನೆ ನಸಿಕಲಿ ದೌಡ ಬಂದು ಬರಬಿಡ್ದು ಯಾರು ಬಡ್ದಾರು ಚಿನ್ನೋನ್ ಮಗ ಬಡ್ದಾನಂತಂದ್ರು ಪೂಜಾರ. ಮತ್ತು ಅನ್ಬಿಡ್ದ ಮತ್ತು ಇದಕ್ಕೆ ಹಿಂಗೆ ಹಿಂದೆ ಸಪೋರ್ಟ್ ಭಾಳ ಐತೈತೆ ರೀ. ಅದು ನೋಡಿರಿ ಇನ್ಕ್ವೈರಿ ಮಾಡಿರಿ ಸಾಹೇಬ್ರಿಗೂ ಹೇಳಿದು ಹಿಂಗೆ ಆಗ್ಬಾರ್ದು. ನಮ್ಮಲ್ಲಿ ಲೌಡಿ ಜಾಮ್ ಭಾಳ ಆಗತ್ತಾವು. 18-16 ವರ್ಷದ ಲೌಡಿ ಜಾಮ್ ಭಾಳ ಆಗತ್ತಾವು. ದೊಡ್ಡವ್ರು 25-30 ವರ್ಷದ ಲೌಡಿ ಜಾಮ್ ಇಲ್ಲ. ಒಟ್ಟು 16, 12, 13, 14 ವಯಸ್ಸು ಲೌಡಿ ಜಾಮ್ ಭಾಳ ಆಗತ್ತಾವ್ರಿ. ಅದನ್ನು ಪೊಲೀಸರು ಮುಲ್ಲಾ ಸಾಹೇಬ್ಗಾರು ಹೇಳ್ಬೇಕಾಯ್ತಿ. ಅವ್ನು ವರ್ಷಾತು ಮುಲ್ಲಾ ಸಾಹೇಬ್ ಗಡವರದ ಇಲ್ಲೇ ಅದಾರ. ನಮ್ಮಲ್ಲಿ ಲೌಡಿ ಜಾಮ್ ಭಾಳ ಆಗೈತ್ರಿ. ಒಟ್ಟು ದೊಡ್ಡವ್ರತ್ತು ಒಟ್ಟು ಇಲ್ಲ. ಹುಡುಗರು ಒಟ್ಟು ಹುಡುಗರಿಗೆ ಕುಡ್ದೈತಿ ಹಿಂಗೆಲ್ಲ ಭಾಳ ಆಗತ್ತವ. ಇವೆಲ್ಲ ಬಂದ್ ಆಗ್ಬೇಕ್ರಿ. ಹಾಂ ಲವ್ ಸಂಶಯ ಕಾರಣ ರೀ. ಸಂಶಯ ಕಾರಣದ ಲವ್ ಏನೋ ಇಲ್ಲ. ಹುಡುಗಿ ಅಂದ ಐತು ಹರಿವತ್ತ ಹುಡುಗಿಗಳು ಹುಡ್ದ ನಮ್ಮ ಮಂಜ ಅಂತ ಎಲ್ಲಿ ಹೋಯ್ದು ಅಂತ ಮಂಜ ಅಂತ ಹನುಮಂತ ಉದ್ದಾರ ಹನುಮಂತ ಬಂದವನ ಎಲ್ಲ ಸತ್ತಾರು. ಈಗ ಯಾಕೆ ಅಪ್ಪ ಬಂದ್ರಿ ನೀನು ಊರೆಲ್ಲ ಮಂದಿ ಬಡ್ದೈತಿ ನೀವು ಹೋರಿ ತಂದಾಗ ಉದ್ದಾರ ಮಂಜು ಹೇಳಿದ ಮಹಾರಾಜ ಮಗ ಓಡಿ ಹೋದ್ರು. ಅವ್ರ ಎಲ್ಲ ಮ್ಯಾಲ ಕೂಡಿತು ಆಟೋಡಿ ಎಲ್ಲಿರ ಅವ್ರಿ ಹುಡುಗಿ ಅವ್ವ ಸಿಕ್ಕಿರ ಭಾಳ ಬಡ್ದು ಹೋಗಿತ್ತರು. ದಾಟಿ ಹೋತು. ಹಿಂದೆ ಸಪೋರ್ಟ್ ಅದಾರ ಅದಕ್ಕೆ. ಅದು ಫೋನ್ಯಾಗ ಅವ್ರಿಗೆ ಗುರ್ತ್ರಿ ನಮಗೇನು ಗುರ್ತಿಲ್ಲ ರೀ. ಮತ್ತು ನಾವು ನಮ್ಮ ದೋಸ್ತನ ಮಗ ಸಾತನ ಮರ್ರ ಆತನು ನಸಿಗಿಲ್ ಬಂದ್ಬಿಟ್ಟು ಅಲ್ರಿ ದೋಸ್ತರಲ್ರಿ. ಅವ ಈ ಬೆಳಗ್ಗೆ ಸಾಯಂಕಾಲ ಮುಂಜಾನೆ ಪೂಜೆಗೆ ಬರ್ತೈತ್ರಿ. ಅನ್ನೋಣ ಮತ್ತು ನಿನ್ನೆ ಪೂಜೆಗೆ ನಿನ್ನೆ ದುಮ್ಡಿ ಆಗೈತಿ. ಅದು ನಮಗೂ ಗುರ್ತಿಲ್ಲ. ನಾವು ಪಂಡ್ರಾಪುರ ಇದ್ದರು ಅವ್ರ ಅಜ್ಜನದ್ದ. ಅದು ನಮಗೂ ಏನು ಗುರ್ತಿಲ್ಲ. ನಾವು ಊರಾಗ ಹಿರಿಯರು ಸುಖ ಅದು ಏನು ವಿಚಾರ ಮಾಡಿಲ್ಲ. ನಾವು ಸಣ್ಣ ವಯಸ್ಸು ಹುಡುಗರು ಭಾಳ ನಮ್ಮ ಊರಾಗ ಹುಳಿ ಹೆಚ್ಚಾಗೈತಿ ರೀ. ಹಾಂ ಮತ್ತು ತಿನ್ನಕ್ಕೆ ಕಾಳಿಲ್ರಿ ಅಂಥ ಮಂದಿ ಹೆಚ್ಚಾಗೈತಿ ರೀ. ಹಾಂ ಎಲ್ಲ ತಪ್ಪು ರೀ. ಏನೋ ಒಂದು ಹೊಲಸೀಮೆ ಅಲ್ಲ ಏನೂ ಅಲ್ಲ. ಆ ತಂಗಿಡಿ ಲವ್ ಇದ್ರೆ ಇವರು 10-12 ಎಕರೆ ಆಸ್ತಿ ಬೇಕಾದ್ರೆ ನಿಮ್ಮ ಮನೆಗಾರು ಕೊಡ್ತು ಅನ್ನಬೇಕು. ನಮ್ಮ ಮಾತಾರು ಹೇಳಬೇಕು. ಊರಾಗ ಹಿರಿಯರ ಗೌಡ್ರು ಅದಾರ ಎಲ್ಲರೂ ಅದಾರ ಹೇಳಿ ಹುಡುಗ ತಪ್ಪು ಮಾಡತ್ತಾನು ಹೆಂಗಂತ ಹೇಳಬೇಕು. ಏನಿಲ್ಲ ಅದಕ್ಕೆ ಸಪೋರ್ಟ್ ಮಾಡಿ ಹುಡುಗನ ಕೊಲೆ ಮಾಡತ್ತಂದ ಹಿಂದೆ ಸಪೋರ್ಟ್ ಮ್ಯಾಳ ಐತಿ. ಅವು ಮಾಡವಲ್ಲ. ಸಣ್ಣ ಹುಡುಗ ಬಣ್ಣ ಹಚ್ಚಕ್ಕೆ ಹೋಗ್ಕೊತು ಪತ್ತಾರ ಹುಡುಗ ಹಿಂಬಾಲ ಗೋಕಾಕ ದಿವಸ ನೋಡ್ತಿದ್ರಿ. ಬಣ್ಣ ಹಚ್ಚಕ್ಕೆ ಹೋಗಿದ್ರಿ ಅವ.
ಹಾಂ ಈ ಗಾಡಿ ನಂಬರ್ ಬರಿ ಅದನ್ನ ಬರಿ ಪೇಂಟಿಂಗ್ ಮಾಡಕತ್ತ ಗಾಡಿ ನಂಬರ್ ಪ್ಲೇಟ್ ಬರಿ ಅತ್ತ ಪತ್ತಾರು ಹುಡುಗಡೆ ಹೋಗತ್ತವ ಈ ಸಣ್ಣ ವಯಸ್ಸು ಹುಡುಗ ಮತ್ತು ಹಿಂಗೆ ಹಿಂದೆ ಸಪೋರ್ಟ್ ಭಾಳ ಐತ್ರಿ ಸಾಹೇಬ್ರ ಅದು ಅದ್ರ ಅಲ್ರಿ ನಮ್ಮ ಪೊಲೀಸ್ ಠಾಣಾಗ ಮುಲ್ಲಾ ಸಾಹೇಬ್ರು ಕೂಡ ಮಾತಾಡೋದಂದ್ರೆ ಇಂಥ ನಮ್ಮ ಊರಾಗ ಆಗಬಾರ್ದು ಘಟನೆ ಏನಾದ್ರು ಊರು ಹಿರಿಯರದಾರು ದೊಡ್ಡವ್ರದಾರು ದೊಡ್ಡವ್ರು ಏನೋ ತಪ್ಪು ಮಾಡ್ರ ಅನುಭವಿಸ್ಬೇಕು ಇವು ಏನು 18 ಒಳಗಿನೂ ಎಲ್ಲ ಈ ನಮೂನಿ ಪುಡಾರ್ತನ ಮಾಡತ್ತಾರೆ ಚಾಕು ಜಂಬೆ ತೊಗೊಂಡ ನಾವು ಹೇಳೋ ಸಾಕಾಗೈತ್ರಿ ಏನು ಅವು ಗಲ್ಲ ಪೈಸೆ ಆಗ್ಬೇಕು ಅವಾಗ ಇಂಥದ್ದು ಆಗ್ಬಾರ್ದು ನಮ್ಮ ಊರಾಗ ಈ ಶಿಕ್ಷೆ ಆಗ್ಬಾರ್ದು ಗಲ್ಲ ಪೈಸೆನ ಆಗ್ಬೇಕು ನೋಡು ನಮ್ಮಲ್ಲಿ ಏನಾಗೈತಿ ಹಿಂಗಾಗಿ ಹಾಂ ಗಲ್ಗೆ ಶಿಕ್ಷಣ ಆಗ್ಬೇಕು ಇವಾಗ ಏನಾಯ್ತು ನೋಡಿ ಈಗ ಹೊರಗೆ ಬರೋಲ್ಲ ರಗಡ್ ಕೋಟಿಗಟ್ಟಲೆ ಐತೆ ಅವು ಹೊರಗೆ ಬರೋಲ್ಲ ದರ್ಶನ ಹಂಗೆ ಇವಾಗ ಸಣ್ಣ ವಯಸ್ಸದಾಗ ಗಲ್ ಪೈಸೆ ಆಗ್ಬೇಕು ನಾವು ಹೇಳ್ತೀವಿ ನಮ್ಮ ಊರಾಗ ಇಂಥದ್ದು ಬಡ್ದಾಟ ಇಲ್ಲ ನಮ್ಮ ಜಾತಿ ಮಾಡೋದಿಲ್ಲ ನಮ್ಮ ಊರಾಗ ಯಾವುದೂ ಇಲ್ಲ ರೀ ಎಲ್ಲ ಹೊಂದಾಣಿಕೆ ಇರ್ತಾವೆ ಏನೂ ಇಲ್ಲ ರೀ ಈ ಸುಳಿ ಮಕ್ಳು 16 12 ವಯಸ್ಸದ ಜಂಬೆ ಅದು ತುಗ ನಮಗೆ ಸಾಕಾಗೈತೆ ರೀ ನಾವು ರಗಡ ನಮ್ಮ ಹಿರಿಯರ ಕಾಲದಿಂದ ಬಂದೈತಿ 91ರಿಂದ ನಾವು ಏನು ಬಡ್ದಾಡಿಲ್ಲ ಯಾವ ಜಾತಿಯವ್ರು ಬಡ್ದಾಡಿಲ್ಲ ಏನಿಲ್ಲ ಇಂಥ ಮಕ್ಳು ಇವ್ರು ಆ ರೆಂಡೇರ್ ಮಾಡಿ ಈ ರೆಂಡೇರ್ ಮಾಡಿ 16 ವಯಸ್ಸದಾಗ ಮಾಡತ್ತಾರು ಇವ್ರು ಗಲ್ಲು ಪೈಸೆನೇ ಆಗ್ಬೇಕು ರೀ ರಾಮಪ್ಪ ಬುದ್ನಿ ಈ ಘಟನೆ ನೋಡ್ರಿ ಊರಾಗಿನ ಜನ ಮಾತಾಡೋದು ಕೇಳಿ ನಾವು ಹೇಳ್ಬೇಕಾಗೈತಿ ಈಗ ಇದ್ರ ಹಿನ್ನೆಲೆ ನಮಗೇನು ಗೊತ್ತಿಲ್ಲ ಆದರೆ ಇದನ್ನು ಘಟನೆ ಆದದ್ದು ನೋಡ್ರಿ ಇದಕ್ಕೆ ಹಿಂದೆ ಅರ್ಧ ಕೈವಾಟ ಐತೆ ಭಾಳ ಏನು ಘಟನೆ ಅಂದ್ರೆ ಆ ಹುಡುಗೇನ ಬಡ್ದಲ್ಲ ಆ ಹುಡುಗನ ತಂಗಿ ಇವನ್ ದುಡಿ ಲವ್ ಮಾಡ್ತಾಳೆ ಸಂಶಯ ಮಾಡ್ಕೊಂಡ ನಾವು ಸಂಶಯ ಮಾಡ್ಕೊಂಡ ಅವಾಗ ಅವ್ರು ಮಾತಾಡೋದು ಸಂಶಯ ಮಾಡ್ಕೊಂಡು ಅವ್ನು ತಲೆಯಾಗ ತೊಗೊಂಡಾನು ಅದಕ್ಕೆ ಹಿಂದೆ ಪ್ರಚೋದನೆ ಕೊಟ್ಟೈತೆ ಮಂದಿ ಭಾಳ ದೊಡ್ಡ ಜಾಲ ಇದಕ್ಕೆ ಹಿಂದೆ ದೊಡ್ಡ ಜಾಲ ಕೂಡಿ ಇದನ್ನ ಹಿಂಗೆ ಮಾಡಾಕತ್ತಿದ್ದಾರೆ ಆ ಸ್ವಂತಕ್ಕೆ ಆ ಹುಡುಗೇನು ಮಾಡುವಂಥ ಹುಡುಗಲ್ಲ ಅವ್ನು ಸಂಶಯ ಮಾಡ್ಕೊಂಡಿದ್ದಟ್ಟ ಅದಕ್ಕೆ ನಮ್ಮಂಥರೆಲ್ಲ ತಲೆಯಾಗಿನ ತೆಗಿಬೇಕಾಗಿತ್ತು ಇದಲ್ಲ ಹಂಗಲ್ಲ ಹಿಂಗಲ್ಲ ಹಂಗೆ ಮಾಡೋದಾಗೋದಲ್ಲ ಅದೇನು ಹಂಗಾಗಿಲ್ಲ ಘಟನೆ ಅಂತ ಹೇಳಬೇಕಾಗಿತ್ತು ಈಗ ಬೆಳಿಗ್ಗೆ 6 ಗಂಟೆ ರೀ 6 ಗಂಟೆ ರೀ ಬೆಳಿಗ್ಗೆ ಇವ್ರ ಅಲ್ಲಿ ಪಾಂಡುರಂಗನ ಪೂಜಾಕ್ಕೆ ಹೋಗಿರ್ ದಿವಸ ಅವ ಬಡ್ದ ಹುಡುಗ ಆಚೆ ಕಡೆ ಚೋನಮ್ಮ ಪೂಜೆ ಮಾಡ್ತಾನೆ ಆ ಪೂಜಾರಿ ಅವ ಹಾಂ ಆಜುಬಾಜು ಗುಡಿ ಹಚ್ಚತಿ ಗುಡಿ ಅವ ಅಲ್ಲಿ ಪೂಜೆ ಮಾಡಕ್ಕೆ ಹೋಗಿದ್ದ ನೀವು ಇಲ್ಲಿ ಪೂಜೆ ಮಾಡಕ್ಕೆ ಹೋಗಿದ್ದ ಸಾಯಂಕಾಲ ಹೋಗಿದ್ದ ಸ್ವಲ್ಪ ನೀನು ಸಾಯಂಕಾಲ ಒಂದು ಸ್ವಲ್ಪ ಅವ್ರಿಗೆ ಒಂಥರ ದರ್ಶನ ಆಗಿತ್ತು ಅದು ಮಂದಿ ಹೇಳೋದು ಈಗ ಹರ್ಯಾಗ ಮಂದಿ ಹೇಳೋದು ನಮಗೇನು ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಗಿದ್ರೆ ನಾವು ಹೇಳ್ತಿದ್ವಿ ಎಲ್ಲರಿಗೂ ಅದಕ್ಕೆ ಅಕಸ್ಮಾತ್ ಘಟನೆ ಹಿಂಗೆ ಆಗ್ಬೇಕಾರೆ ಇದಕ್ಕೆ ಹಿಂದೆ ಪ್ರಚೋದನೆ ಕೊಟ್ಟಿದ್ದಾರೆ ಭಾಳ ಮಂದಿ ಕಬ್ಬಿನ ಹರಿಲಿ ಬರ್ತಾನೆ ರೀ ಇಲ್ಲಿ ತೆಲಿಗೆ ಬರ್ತಾನೆ ತೆಂಡಿಗೆ ಬರ್ತಾನೆ ಇಲ್ಲಿ ತೆಂಡಿಗೆ ಹಿಡಿದ 3 ಹೋಗಿ ಅವ ಓಡಕ್ಕೆ ಹೋಗಿದ್ದಾನೆ ರೀ ಚಕ್ರ ಬಂದು ಬೆದ್ದಕೊಂಡು ಮತ್ತೆ ಹೋಗಿ ಅಲ್ಲೇ ಬರ್ತಾನೆ ಮತ್ತೊಂದು 2-3 ಪಟ್ಟ ಅಲ್ಲೇ ಬರ್ತಾನೆ ಪೂರ ಇದೆಲ್ಲ ಹೊಡೆದಲ್ಲ ಸತ್ಯಾನಾಶ ಆಗಿದ್ದಾನೆ ಎಲ್ಲ ರಕ್ತರಾಮ ಆಗೈತೆ ರೀ ಡಿಗ್ರಿ ಸಾಲಿ ಹೋಗಿದ್ರು ಹ್ಞೂ ಸಾಲಿ ಹೋಗಿದ್ರು ಸಾಯಂಕಾಲ ಮತ್ತು ಬೆಳಗ್ಗೆ ಪೂಜಾಕ್ಕೆ ಹೋಗಿದ್ದ ಇವ ಹಿರಿ ಒಬ್ಬರಿ ಹೊಲ ಐತ್ರಿ ಆಗ್ಬಾರ್ದಾಗಿತ್ತಲ್ಲ ದೊಡ್ಡ ಅನಾಹುತ ಆತಲ್ಲ ಬೆಳೆ ಮಗ ಇರಲ್ಲ ಅಂಥ ಘಟನೆ ಆಗ್ಬಾರ್ದಾಗಿತ್ತು ಈ ದುಃಖ ನಮ್ಗೆ ಯಾರಿಗೂ ಬರ್ಸಲಾರ್ದಂಗೆ ಆಗೈತಿ ಭಾಳ ದೊಡ್ಡ ಇವ್ರಿಬ್ಬರು ರೀ ಇವ ದೊಡ್ಡವ ರೀ ಇವನ್ಕ ಸಣ್ಣ ಒಬ್ಬದಾನ ರೀ ಹೊಲ ಮನೆ ಮಾಡ್ಕೋತ ದೇವ್ರ ಪೂಜೆ ಮಾಡ್ಕೋತ ಸಾಲಿ ಹೋಗೋದ ಮಾಡ್ತಿದ್ದಾರೆ ಮತ್ತು ಯಾರ ಗುಡಿಯೂ ಭಾಳ ಚೆನ್ನಾಗಿ ಮಾತಾಡ್ತಿದ್ದ ಯಾರ ಗುಡಿನೂ ಹೊರಟು ಮಾತಾಡೋ ಸ್ವಭಾವ ಇಲ್ಲ ಯಾರಿಗೂ ಹೊರಟು ಮಾತಾಡೋಲ್ಲ ಯಾರು ಮಾತಾಡೋಣ ಎಣ್ಣೆ ಕಾಕ ಮಾಮ ಅಂದ ಮಾತಾಡೋ ಎಲ್ಲರಿಗೂ ಯಾರು ರೀ ಈಗ ಶಿಕ್ಷಣ ಆಗ್ಬೇಕಿರಲ್ಲ ಅವ್ನು ನ್ಯಾಯ ಸಿಗ್ಬೇಕಿರಲ್ಲ ಅವ್ರ ದುಡ್ಡು ಯಾರು ಅವ್ರಿಗೂ ಶಿಕ್ಷೆ ಆಗ್ಬೇಕು ರೀ ಅದಕ್ಕೆ ಯಾರು ಪ್ರತಿದಿನ ಕೊಡ್ದಾರೋ ಅವ್ರಿಗೂ ಶಿಕ್ಷೆ ಆಗ್ಬೇಕು ಹಾಂ ಮತ್ತು ಅವ್ನ ದುಡ್ಡು ಯಾರ್ಯಾರು ಕುಡ್ದಾರಲ್ಲ ಅವರೆಲ್ಲರಿಗೂ ಶಿಕ್ಷೆ ಆಗ್ಬೇಕು ಅದು ಯೋಗ್ಯ ಚೌಕಶಿ ಆಗ್ಬೇಕು ಮತ್ತು ನಮ್ಮ ಪೊಲೀಸರು ಇದಕ್ಕೆ ಹೆಚ್ಚಿನ ನಿಗಾ ವಹಿಸಿ ಇದ್ರ ಹಿಂದೆ ಯಾರ್ಯಾರು ಅದಾರೋ ಏನೇನು ಪ್ರತಿದಿನ ಕೊಟ್ಟಿದಾರೋ ಏನು ಅದೆಲ್ಲ ವಿಚಾರ ಆಗ್ಬೇಕು ಒಟ್ಟು ಸತ್ಯ ಹೊರಗೆ ಬರಬೇಕು ಇಲ್ಲರಿ ಅವಾಗ ಹುಡುಗರದ್ದು ಏನು ಒಂದು 2 ಸಲ ಆಗಿತ್ತು ಹೇಳ್ತಾರೆ ಹುಡುಗರಿಗೆ ನಮ್ಮ ಹಿರಿಯರ ಇದಕ್ಕೇನು ಬಂದಿಲ್ಲ ಗಮನಕ್ಕೆ ಬಂದಿಲ್ಲ ನಮ್ಮ ಗಮನಕ್ಕೆ ಬಂದರೆ ನಾವು ಬಗೆಹರಿಸ್ತಿದ್ರಲ್ಲ ನಾವು ಗಮನಕ್ಕೆ ಬರಲೇ ಇಲ್ಲ ಹೇಳ್ಬೇಕಾಗಿತ್ತಲ್ಲ
ಹೇಳಿಲ್ಲ ಅವ್ರ ತಂಗಿನ ಲವ್ ಮಾಡ್ತಿದ್ರತ್ತ ಅಂತ ಇದ್ರು. ಆ ಸಂಶಯ ಏನು ನಮಗೇನು ಗೊತ್ತಿಲ್ಲ ಅದು ಅವಾಗ ಸಂಶಯ ಅವ ಸಂಶಯ ಮಾಡ್ಕೊಂತಾನೆ. ಸಂಶಯ ಮಾಡ್ಕೊಂಡ್ರೆ ನಮ್ಮಂತರ ಹೇಳ್ಬೇಕಾಗಿತ್ತು. ನಾವು ಅದನ್ನು ಕೇಳ್ತಿದ್ವು ಏನಾಗೈತಿ ಸತ್ಯ ಅದು ಘಟನೆ ವಿಚಾರ ಮಾಡ್ತಿದ್ವಿ ನಾವು. ಮತ್ತು ನಾವು ಹೇಳ್ತಿದ್ವಿ ತಿಳ್ಗಟ್ಟ ಫೋನ್ಯಾಗೂ ಏನೋ ಮಾತಾಡ್ತಿದ್ದ ಮೆಸೇಜ್ ಮಾಡ್ತಿದ್ದ. ಏನು ಈಗ ಗೊತ್ತಿಲ್ಲ, ಅವಾಗೇನು ಗೊತ್ತಾಗಿಲ್ಲ. ಯಾರು ಹೇಳಿದ್ರೆ ನಮ್ಗೆ ಗೊತ್ತಾಗಿತ್ತು. ಫೋನ್ಯಾಗ ಮಾತಾಡಿದ್ರೆ ಹೇಳ್ಬೇಕಾಗಿತ್ತು. ಫೋನ್ಯಾಗ ಮಾತಾಡಿದ್ರೆ ನೋಡ್ರಿ ಹೇಳ್ಬೇಕಾಗಿತ್ತು. ಅವ್ನು ಬೆಳ್ದ ಹುಡುಗ ಹಾಂ ಮರ್ಡರ್ ಮಾಡ್ತಾರೆ ಯಾರು ಇಂಥವು ರಗಡ್ ಘಟನೆ ಆಕಾವಲ್ಲ ಎಷ್ಟು. ಅಪ್ಪಾಗ ಹೇಳ್ಬೇಕು, ಹಾಂ ಅವ್ರ ಅಪ್ಪಾಗೆ ಹೇಳ್ಬೇಕು, ಅವ್ರ ಅಜ್ಜಾಗ ಹೇಳ್ಬೇಕು, ಬೇಡ ನಮಗೆ ಹೇಳ್ಬೇಕು. ನಾವು ಅವ್ರ ಸಂಬಂಧಿಕರಲ್ಲ, ನಮಗೂ ಹೇಳ್ಬೇಕಾಗಿತ್ತಲ್ಲ. ನಿಮ್ಮ ಜಿ ಕೆ ಹಿಟ್ಟನಿಗೆ ಅಂತ ನಾವು ಅವ್ರ ಸಂಬಂಧಿಕರಲ್ಲ, ಅವ್ರ ಅಜ್ಜ ನಾವು ಕ್ಲಾಸ್ಮೇಟ್. ದಿನ ಕುಡಿಯಿರ್ತಿದ್ವು ನಾವು. ನಿನ್ನೆ ಕುಡಿದ್ದು ನಾವು ನಿನ್ನೆ ಪಂಡರ್ ಹೇಳಿ ಬಿಗಿಹರಿಸ್ತಿದ್ದು ರೀ. ನಮ್ಮ ಗಮನಕ್ಕೆ ತರಲಿಲ್ಲ ಯಾರು. ನಿನ್ನೆ ಎಷ್ಟು ಗಂಟೆಗೆ ಅವ್ರಿಗೆ ಜಗಳ ಆಗಿತ್ತು? ನಿನ್ನೇನು 10 ಮನೆಗೆ ಹಾಂ 7:30 ಗಂಟೆ ಸುಮಾರು ಆಗೈತೆ ಅಂತಾರೆ. ಒಟ್ಟು 7ಕ್ಕೆ ಅಂದ್ರೆ ಪೂಜೆ ಮಾಡ್ತಾರೆ ಅವ್ರು. ಮತ್ತು ಅವ ಅಲ್ಲಿ ಆಚೆಗಡೆ ಗುಡಿಗೆ ಹಾಂ ಗುಡಿ ಅಂತಿಲ್ಲ ಹಾಂ ಗುಡಿ ಐತೆ ಅಲ್ಲಿ ಆಚೆಗಡೆ ಅವರು ತೊಗೊಂಡು ನಮ್ಮ ಪೂಜಾರಿಗಳು ಅವರು. ಮತ್ತು ಹತ್ತು ಅದು ಬದ್ದು ಅಲ್ಲೇ ಇರೋಲ್ಲ ಹತ್ತ ಗುರಪ್ಪ ಕಲ್ಲಪ್ಪ ಹಿಟ್ಟಣಿಗೆ ಅಂತ.